ಸಂಜು ಸ್ಯಾಮ್ಸನ್ ಇಲ್ಲ ಅಂದ್ರೆ ಇವತ್ತು ನಾವು ವರ್ಲ್ಡ್ ಕಪ್ ನೇ ಗೆದ್ದಿರಲ್ಲ. ಮಾರ್ಚ್ 1 ತನಕ ಇವನ್ನೆಲ್ಲ ಯಾರೋ ಸೆಲೆಕ್ಟ್ ಮಾಡಿದ್ರು ಅಂತ ಕ್ವಶನ್ ಮಾಡ್ತಾರೆ. ಬೌಲರ್ಸ್ ಎಲ್ಲ ವಿಕೆಟ್ ತೆಗಿಯೋದು ಬೇಡ, ಯಾಕಂದ್ರೆ ಅವನೇ ವಿಕೆಟ್ ನ ಕೊಟ್ಬಿಡ್ತಾನೆ ಹಂಗಂತ ತುಂಬಾ ಜನ ಹೇಳಿದ್ರು. ವೆಸ್ಟ್ ಇಂಡಿಯನ್ಸ್ಗೆ ಇಂಡಿಯಾಗೆ ಮ್ಯಾಚ್ ನಡೆಯುತ್ತೆ. ಡೂ ಆರ್ ಡೈ ಸಿಚುವೇಶನ್ ಅಲ್ಲಿ ಕೊನೆ ತನಕ ಮ್ಯಾಚ್ ಅಲ್ಲಿ ಇದ್ದಿ ವಿನ್ ಮಾಡ್ಕೊಟ್ರು. 50 ಬಾಲ್ಸ್ಗೆ 97 ರನ್ಸ್ ಹೊಡಿತಾರೆ. ಸೆಮಿಫೈನಲ್ಸ್ ಅಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಆ ಮ್ಯಾಚ್ ಅಲ್ಲಿ 42 ಬಾಲ್ಸ್ಗೆ 89 ರನ್ಸ್ ನ ಹೊಡೆದ್ಕೊಡ್ತಾರೆ. ಇವತ್ತು ನಾವು ಈ ವರ್ಲ್ಡ್ ಕಪ್ ನ ಗೆದ್ದಿದೀವಿ ಅಂದ್ರೆ ಅದಕ್ಕೆ ಮೇನ್ ಕಾರಣ ಸಂಜು ಸ್ಯಾಮ್ಸನ್. ಇವತ್ತು ನಾವು ಇವ್ರ ಬಗ್ಗೆ ತಿಳ್ಕೊಳ್ಳೋಣ. 1994 ಕೇರಳದಲ್ಲಿ ಹುಟ್ಟಿರ್ತಾರೆ. ಲೈಫ್ ಅಲ್ಲಿ ಸಂಜು ಸ್ಯಾಮ್ಸನ್ ತರ ಹುಟ್ಲೇಬಾರ್ದು. ಅವ್ರ ಲೈಫ್ ಅಲ್ಲಿ ಅಷ್ಟು ಫೇಲಿಯರ್ಸ್ ನ ಫೇಸ್ ಮಾಡಿದ್ದಾರೆ. ಅವರಪ್ಪ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರಪ್ಪ ಕನ್ಸೇನಿತ್ತಂದ್ರೆ ಅವ್ರ ಮಗ ಒಂದು ಬೆಸ್ಟ್ ಕ್ರಿಕೆಟರ್ ಆಗಿ ಆಗ್ಬೇಕು ಅಂತ ಆಸೆ ಪಡ್ತಾರೆ. ಸೊ ಚಿಕ್ಕ ವಯಸ್ಸಿಂದಾನೆ ಸಂಜುಗೆ ಟ್ರೈನಿಂಗ್ ಕೊಡ್ತಾರೆ. ಡೊಮೆಸ್ಟಿಕ್ ಕ್ರಿಕೆಟ್ ಮ್ಯಾಚಸ್ ಅಲ್ಲಿ ಆಡ್ತಾರೆ. ಸೂಪರ್ ಆಗಿ ವಿಕೆಟ್ ಕೀಪಿಂಗ್ ಮಾಡ್ತಾರೆ. ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಗಿರ್ತಾರೆ. IPL ಸೆಲೆಕ್ಟರ್ಸ್ ಇವ್ರನ್ನ ನೋಟಿಸ್ ಮಾಡ್ತಾರೆ. ಫಿಯರ್ಲೆಸ್ ಬ್ಯಾಟಿಂಗ್ ಸ್ಟೈಲು, ಕಾನ್ಫಿಡೆನ್ಸ್ ಅವ್ರನ್ನ ಇಷ್ಟ ಆಗಿ ಸೆಲೆಕ್ಟ್ ಮಾಡ್ತಾರೆ. ಬರೀ 18 ವಯಸ್ಸಲ್ಲಿ ಮ್ಯಾಚ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆ ಒಂದು ಸೀಸನ್ ಅಲ್ಲೇ ಎಮರ್ಜಿಂಗ್ ಪ್ಲೇಯರ್ ಆಫ್ ದ ಸೀಸನ್ ಆಗ್ತಾರೆ. IPL ಕೆರಿಯರ್ ಅಲ್ಲಿ 26 ಹಾಫ್ ಸೆಂಚುರೀಸ್ ಹೊಡಿತಾರೆ, 3 ಸೆಂಚುರೀಸ್ ಹೊಡಿತಾರೆ, 4700 ರನ್ಸ್ ಮೇಲೆ ಹೊಡಿತಾರೆ. 2021 ಅಲ್ಲಿ ರಾಜಸ್ಥಾನ್ ರಾಯಲ್ಸ್ ಗೆ ಕ್ಯಾಪ್ಟನ್ ಆಗ್ತಾರೆ. ರಾಜಸ್ಥಾನ್ ಟೀಮ್ ಗೆ ತುಂಬಾ ಮ್ಯಾಚಸ್ ನ ಗೆದ್ಕೊಟ್ಟಿರ್ತಾರೆ ಕ್ಯಾಪ್ಟನ್ ಆಗಿ. ಇಷ್ಟು ಟ್ಯಾಲೆಂಟೆಡ್ ಆಗಿದ್ರೇನು ಇಂಡಿಯಾ ಟೀಮ್ ಅಲ್ಲಿ ಆಡೋದಕ್ಕೆ ತುಂಬಾ ಮ್ಯಾಚಸ್ ಅಲ್ಲಿ ಚಾನ್ಸ್ ಸಿಗಲ್ಲ. ಏನೋ ಒಂದು ಚಾನ್ಸ್ ಕೊಡ್ತಾರೆ, ಅದ್ರಲ್ಲಿ ಪರ್ಫಾರ್ಮೆನ್ಸ್ ಮಾಡಿಲ್ಲ ಅಂದ್ರೆ ಡ್ರಾಪ್ ಔಟ್ ಮಾಡ್ಬಿಡ್ತಾರೆ. ತುಂಬಾ ಚಾನ್ಸಸ್ ಕೊಡಲ್ಲ. ದಿನೇಶ್ ಕಾರ್ತಿಕ್ ಗೆ ಚಾನ್ಸ್ ಕೊಡ್ತಾರೆ, ಸಹಾಗೆ ಚಾನ್ಸ್ ಕೊಡ್ತಾರೆ, ರಿಷಬ್ ಪಂಟ್ ಗೆ ಚಾನ್ಸ್ ಕೊಡ್ತಾರೆ. ಬಟ್ ಸಂಜು ಸ್ಯಾಮ್ಸನ್ ಗೆ ಮಾತ್ರ ತುಂಬಾ ಚಾನ್ಸಸ್ ಸಿಗಲ್ಲ. ಶುಭಮ್ ಗಿಲ್ T20 ಅಲ್ಲಿ ಫಾರ್ಮ್ ಔಟ್ ಆಗ್ತಾರೆ. ಸೊ ಸಂಜು ಸ್ಯಾಮ್ಸನ್ ಗೆ ಚಾನ್ಸ್ ಸಿಗುತ್ತೆ. ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವ್ರ ಹತ್ರ ಕೇಳ್ತಾರೆ ಸಂಜು ಸ್ಯಾಮ್ಸನ್ ಗೆ ಮ್ಯಾಚ್ ಅಲ್ಲಿ ಆಡೋದಕ್ಕೆ ಚಾನ್ಸ್ ಸಿಗುತ್ತಾ ಅಂತ. ಅವ್ರಿಗೆ ಏನ್ ಹೇಳ್ತಾರೆ ಅಂತ ನೀವೇ ಕೇಳಿ. मतलब आप बोल रहे हो मैं अभिषेक की जगह पे खिलाऊं, तो मतलब तिलक की जगह खिलाऊं. ಈ ತರ ನಗ್ದವ್ರೆ ಸಂಜು ಮ್ಯಾಚ್ ನ ನೋಡಿ ರೆಸ್ಪೆಕ್ಟ್ ನ ಕೊಡ್ತಾರೆ. ಇವತ್ತು ವರ್ಲ್ಡ್ ಕಪ್ ನ ಗೆದ್ಕೊಟ್ರು. ಇವ್ರ ಕಥೆಯಿಂದ ನಾವೇನ್ ತಿಳ್ಕೊಬಹುದು ಅಂದ್ರೆ ಪೇಷನ್ಸ್ ಅನ್ನೋದು ಇಂಪಾರ್ಟೆಂಟ್. ಕರೆಕ್ಟ್ ಟೈಮ್ಗೆ ಒಂದು ಚಾನ್ಸ್ ಸಿಗುತ್ತೆ, ಆ ಚಾನ್ಸ್ ನ ಯೂಸ್ ಮಾಡ್ಕೊಂಡು ಚಾಂಪಿಯನ್ ಆಗ್ಬೋದು ಅಂತ ತೋರಿಸ್ಕೊಟ್ರು ಸಂಜು ಸ್ಯಾಮ್ಸನ್. ಈ ವಿಡಿಯೋ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ.